ಅಮ್ಮಣಿ ಮಲ್ಲಿ 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 ನಿಮ್ಮ ಅಮ್ಮಾಯಿ ಬಂತು ಅನ್ಸುತ್ತೆ, ನೋಡೋಗು ಕರಿತಾಯ್ತು. ಅಮ್ಮ ಈಗ ಬಂದೆ ಬಾ. ಹೂ ಕಣಮ್ಮ, ಪೊದ್ದು ಬಂದು ನಮ್ಮ ಅಣ್ಣಯ್ಯನು ಮಲ್ಲಿನು ಇವಾಗ ನಮ್ಮ ಮನೆಗೆ ಬರ್ತಾರೆ ನಿಂಗತ್ತೆ ಅಂತ ಹೇಳಿಳು, ಅದಕ್ಕೆ ಕೇಳೋಣ ಅಂತ ಬಂದೆ. ಹೂ ಕಣಮ್ಮ, ನಮ್ಮ ಅತ್ತೆ ಇವತ್ತೇನೋ ಒಳ್ಳೆ ದಿವಸ ಅಂತಂತೆ, ಅದಕ್ಕೇನೆ ಇವತ್ತೇ ಬರ ಕೇಳೋಗ್ರಿ ಅಂತೇಳಿ ಹೇಳ್ ಕಳ್ಸಿತ್ತು. ಗುಲಾಬಿನೂ ಪೊದ್ದುನು ಬಂದು ಹೇಳಿರು, ಅದಕ್ಕೆ ಎಲ್ಲ ಪಾತ್ರೆ ಸಾಮಾನು ಎಲ್ಲನ ಚಿಲ್ಲ ತುಂಬ್ಕೊಂತಾ ಇದೀವಿ. ಬಟ್ಟೆ ಬರೆ ಅವರವು ಯಾತ್ರ ಒಯ್ದವ ಎಲ್ಲನ ಖಾಲಿ ಮಾಡ್ತಾ ಇದೀವಿ ಮನೇನ ಇವತ್ತು. ಖಾಲಿ ಮಾಡಿ ಗಾಡಿ ಕಳಿಸು ಅಂತ ಹೇಳಿದ್ವಿ. ಗುಲಾಬಿ ಕೈಲಿ ಹೇಳ್ ಕಳಿಸ್ತೆ, ತಿಮ್ಮನ್ಗೆ ಗಾಡಿ ಕೊಟ್ಟು ಕಳಿಸ್ರಿ, ಜಾಸ್ತಿ ಐತೆ ಎಲ್ಲನ ಪಾತ್ರೆ ಸಾಮಾನು ಎಲ್ಲನ ಹಾಕ್ಕೊಂಬರ್ತೀವಿ ಅಲ್ಲಿಗೇನೆ ಅಂತನ ಹೇಳ್ತೀನಿ ಅಂತ ಹೇಳೆ ಗುಲಾಬಿ. ಅದಕ್ಕೇನೆ ನಾವೆಲ್ಲನ ತುಂಬ್ಕೊಂತಾ ಇದೀವಿ ಚೀಲಕ್ಕೆ. ಬಾರಮ್ಮ, ಹೆಂಗು ನೀನು ಬಂದೆ ಬಾ, ಜಲ್ದು ಎಲ್ಲನ ತುಂಬ್ಕೊಂಬನ ಚೀಲಕ್ಕೆ. ನಾನೆಲ್ಲನ ಅವತ್ತು ಅಳಿ ಅಂದ್ರೆ ಹೋಗಿದ್ರಲ್ಲ ನಿಮ್ಮ ಅತ್ತೆ ತಕ್ಕಿ, ಅವತ್ತೆಲ್ಲ ಸುಮ್ಮನೆ ಹೇಳಿದಾಳ ಅಯ್ಯಮ್ಮ ಕಾಳಮ್ಮ ಎಲ್ಲಿ ಮನೆಗೆ ಸೇರಿಸ್ತಾಳೆ ಅಂತೇಳಿ ನಾನು ತಿಳ್ಕೊಂಡಿದ್ದೆ. ಹೆಂಗೋ ಪರವಾಗಿಲ್ಲ, ಒಂದಿಟ್ಟು ಬುದ್ಧಿ ಬಂದಿರಂಗೈತೆ ನಿಮ್ಮ ಅತ್ತಿಗೆ. ಹ್ಞೂ ಕಣಮ್ಮ, ಏಳು ಕಳ್ಸೈತಿ ನಮ್ಮ ಅತ್ತೆನೇನೆ, ಜಾಲ್ದು ಬರ ಕೇಳ್ರಿ ಎಲ್ಲನ ಮನೆಯೆಲ್ಲ ಖಾಲಿ ಮಾಡ್ಕೊಂಡು ಇಲ್ಲಿಗೇನೆ ಈ ಮನೆಗೇನೆ ಅಂತಾನ ಹೇಳೋಗ್ರಿ ಅಂತೇಳಿ ಏಳು ಕಳ್ಸಿತ್ತು. ಅದಕ್ಕೆ ಎಲ್ಲನ ತುಂಬ್ಕೊಂತಾ ಇದೀವಿ. ಬಾ ನೀನು ಜಲ್ ತುಂಬಾನು. ಹೌದಾ, ನಾನು ಅದಕ್ಕೇನೆ ನಿನ್ಗೊಬ್ಳಿಗೇನೆ ಎಲ್ಲನ ಎಲ್ಲ ಖಾಲಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ನಾನು ಬಂದೆ. ನಿಮ್ಮ ಅಪ್ಪಯ್ಯ ಹೋಗು, ನಾನು ಇಲ್ಲಿ ಕಾವೇರಿ ನೋಡ್ಕೊಂತೀನಿ, ಹೋಗು ಅಮ್ಮನಿ ಒಬ್ಳೆ ಅಲ್ಲಿ ಅಂತ ಅಂತು. ಅಳಿ ಅಂದ್ರೆ ಇದಾರ ಇಲ್ವಾ? ಇದಾರ ಕಣಮ್ಮ, ಅವರು ಎಲ್ಲನ ಖಾಲಿ ಮಾಡ್ತಾ ಇದಾರೆ, ಎಲ್ಲ ತೆಗ್ದಿಕ್ತಾ ಇದಾರೆ ಒಂದೊಂದೇ. ಬಾ ನೀನು. ಸರಿ ನಡಿಯಮ್ಮ, ಎಲ್ಲರೂ ಸೇರಿ ತುಂಬಾನೇ ಜಲ್ದು. ನಿಮ್ಮ ಜಾಸ್ತಿ ಏನಿಲ್ಲ ಅಲ್ವೇ? ಏನು ಜಾಸ್ತಿ ಎದ್ದಿನ ಏನು ಆಗಿಲ್ವಲ್ಲ ಈ ಮನೆಗೆ ಬಂದು, ಅದಕ್ಕೆ ಜಾಸ್ತಿ ಆತು ತಾಂಡಿಲ್ಲ ಅಲ್ಲೇ ನೀನು? ಹ್ಞೂ ಕಣಮ್ಮ, ಜಾಸ್ತಿ ಏನೂ ಇಲ್ಲ. ಏನೋ ಮುಖ್ಯವಾಗಿ ಏನು ಬೇಕೋ ಪಾತ್ರೆ ಸಾಮಾನು, ಒತ್ತಮಕ್ಕೆ ರೊಗ್ಗು, ಆಮೇಲೆ ಬಕೀಟು ಬಿಂದಿಗೆ ಇಂಥವು ಅಷ್ಟೇನೇ ಇರೋದು. ಇನ್ನೇನು ಇಲ್ಲ. ಕಾವೇರಿ ಸುಮ್ಮನೆ ಇದೆಯೇನಮ್ಮ, ನಾನು ಬರ್ತೀನಿ ಅನ್ಲಿಲ್ವೇ ಕಾವೇರಿ? ಬರ್ತೀನಿ ಅಂದ್ಲು, ಅವ್ರ ತಾತನೇ ಎತ್ಕೊಂಡು ಯಾತನ ಕೊಡಿಸ್ತೀನಿ ಅಂತೇಳಿ ಅಂಗಡಿ ಕರ್ಕೊಂಡು ಹೋದ್ಲು. ತಿರುಗಿ ಇಲ್ಲಿಗೆ ಬಂದ್ರೆ ಓಟುನು ಅವಳಿದ್ರೆ ಖಾಲಿ ಮಾಡೋಕ್ಕಾಗಲ್ಲ. ಸುಮ್ಮನೆ ಅವಳು ಅದು ಇದು ಯಾವ್ದು ಬಿಡ್ತಾಳೆ, ಅದಕ್ಕೆ ನಾನು ಕರ್ಕೊಂಬರ್ಲಿಲ್ಲ. ನಿಮ್ಮ ಅಪ್ಪನಿಗೆ ಹೇಳ್ದೆ ಅಂಗಡಿಗೆ ಕರ್ಕೊಂಡೋಗಿ ಯಾತನ ಕೊಡ್ಸೋಗು, ಚಾಕ್ಲೇಟ ಬಿಸ್ಕತ್ತ ಯಾತನ ಕೊಡ್ಸು ಅಂತಂದೆ, ಕರ್ಕೊಂಡು ಹೋಗಿ ನಿಮ್ಮ ಅಪ್ಪಯ್ಯ. ಹ್ಞೂ ಸರಿ ಬಾ, ಮಾತಾಡ್ಕೊಂಡು ನಿಂತ್ಕೊಂತಿದ್ರೆ ಟೈಮ್ ಆಗುತ್ತೆ, ಓಟುನು ಖಾಲಿ ಮಾಡಬೇಕು. ಬಾ ನಿಮ್ಮ ಅಳಿಯಲ್ಲಿ ಎಲ್ಲನ ಎತ್ತಿಕ್ತಾ ಇದ್ದಾರೆ, ಚೀಲಕ್ಕೆ ತುಂಬ್ತಾ ಇದ್ದಾರೆ. ಒಂದೊಂದೇ ಚೀಲ ತಂದು ಇಲ್ಲಿ ಇಕ್ಬೇಕು, ಗಾಡಿ ಕಳಿಸ್ತಾರಂತೆ, ಗಾಡಿಗೆ ಹಾಕೊಂಡು ಹೋಗೋಣ. ಗಾಡಿ ಬಂದ ತಕ್ಷಣ ಮಲ್ಲಿ ಬೇಗ ಗುಣಿಸಿಲ್ಲ ತುಂಬು. ತಾಂಡೋಗಿ ನಾನೆಲ್ಲ ಒಂದು ಕಿಕ್ತೀನಿ. ತಿಮ್ಮ ಗಾಡಿ ತೊತ್ತಾನೆ ಈಗಲಾಗ್ಲಾನ. ಗಾಡಿ ಕಿಕ್ಕೊಂಡು ಎಲ್ಲನ ತಾಂಡು ಹೋಗೋಣ. ಈ ಬಕೆಟು ಬಿಂಗೆ ಏನು ಮಾಡೋದ್ರಿ? ಇವು ಚೀಲಕ್ಕೆ ಪಾಲಕ್ಕೆ ಇಡ್ಸಲ್ಲ, ಇವನು ಹಂಗೆ ಇಟ್ಕೊಂಡು ಹೋಗೋದು ಆಗ್ಬೋದಲ್ವೇನಮ್ಮ? ಮತ್ತೆ ಅವನು ಬಕೆಟ್ ಬಿಂದಿಗೆನ ಚೀಲಕ್ಕೆ ತುಂಬ್ತೀಯ, ಪಾತ್ರೆ ಆದರೆ ಸಣ್ಣಗಿರ್ತವೆ, ಒಂದಕ್ಕೊಂದು ಹಾಕಿ ಚೀಲಕ್ಕೆ ಹಾಕ್ಬೋದು. ಅವನ್ನ ಹಂಗೆ ಇಟ್ಕೊಂಡು ಹೋದ್ರೆ ಆತು, ಸುಮ್ಮನಿರು. ಅವನೇನು ಯಾ ಚೀಲಕ್ಕೂ ತುಂಬಬೇಡ, ನಡಿ ತಾಂಡು ಹಂಗೇನೆ ಇಟ್ಟು ನಡಿ. ಅವನು ಹಂಗೇನೆ ಬಕೆಟು ಬಿಂಗೆನೆ, ಅವನೇ ಒಂದು ಬಕೆಟು 2 ಬಿಂಗೆ ಇದಾವೆ ಅಷ್ಟೇ ತಾನೆ ರೀ. ತೊಳ್ರಿ ಬಕೆಟನ್ನು ಬಿಂಗೆನ ತಾಂಡೋಗಿ ಅಲ್ಲಿಗೆ ಹೋಗ್ರಿ. ಸರಿ ಕೊಡು ಮಲ್ಲಿ, ತಾಂಡೋಗಿಕ್ತೀನಿ. ಪಾತ್ರೆ ಸಾಮಾನ ಒಂದ್ರಕ್ಕೊಂದು ಹಾಕ್ಬಿಟ್ಟು ಅಚ್ಚುಕಟ್ಟಾಗಿ ಇಕ್ರಿ, ಚೀಲಕ್ಕೆ ತುಂಬ್ರಿ. ಈಗ ಒಂದು ಚೀಲ ಆಗೈತೆ ಅಲ್ಲೇನೆ, ಇನ್ನೊಂದು ಚೀಲಕ್ಕೆ ಸರ್ ಮಾಡಿಬಿಡ್ರಿ. ಜಾಸ್ತಿ ಆದರೆ ಆ ಗಾಡಿಗೂ ಇಡ್ಸಲ್ಲ. ಅಯ್ಯೋ ಅಳಿ ಅಂದ್ರೆ ಇವೇನು ಜಾಸ್ತಿ ಏನೂ ಇಲ್ಲ, ಇನ್ನೊಂದು ಚೀಲಕ್ಕೆ ಹಾಕ್ತಾವ ಅಷ್ಟೇನೆ, ತಾಂಡೋಗಿ ಇಕ್ಕೋಗ್ರಿ. ನೀವೇನೇನು ಜಾಸ್ತಿ ಆತು ತಾಂಡಿಲ್ವಲ್ಲ ದೊಡ್ಡ ಪಾತ್ರೆ ಸಾಮಾನೆಲ್ಲನು. ಒಂದು 3 ಪಾತ್ರೆ ಸಾಮಾನು, 1 2 ಬಿಂಗೆ, ಬಕೀಟು, ಲೋಟ, ಚೊಂಬು, ತಟ್ಟೆ ಇಷ್ಟೇನೆ ಇರೋದು. ಸರಿ ಅತ್ತೆ ಆಯಿತು. ಇನ್ನೊಂದು ಚೀಲಕ್ಕೆ ಸರ್ ಮಾಡಿಬಿಡ್ರಿ. ತಿಮ್ಮ ಬತ್ತಾನೆ ಇವಾಗ, ಗಾಡಿ ತಾಂಡು ಹೋಗೋಣ, ಅದ್ರ ಕಿಕ್ಕೊಂಡು. ನಾವು ನಡ್ಕೊಂಡು ಹೋಗೋಣ. ಅವನು ಇವನ್ನೆಲ್ಲನ ಗಾಡಿಗೆ ತಾಂಡೋಗಿ ಅಲ್ಲಿ ಇಳಿಸ್ತಾನೆ ನಮ್ಮ ಅಂತಾಗಿ. ಆಯ್ತಮ್ಮಲ್ಲಿ ಎಲ್ಲ ತುಂಬಿದ್ದು? ಆಯ್ತು ರೀ. ಇದನ್ನ ಚೀಲನ ಕಟ್ಕೊಂಡು ತಾಂಡೋಗಿ ಇಕ್ರಿ, ಇನ್ನೇನು ಇಲ್ಲ. ಯಾತನ ಸಣ್ಣ ಪುಟ್ಟದಿದ್ರೆ ಆಮೇಲೆ ಬಂದು ತರಕ್ಕಾಗುತ್ತೆ. ಮಣಿ ಮಲ್ಲಿ ಭಾಗ್ಯಮ್ಮಗೆ ಹೇಳಿದ್ರೇನೆ ಮನೆ ಖಾಲಿ ಮಾಡ್ತೀವಿ ಇವತ್ತು ಅಂತಾನ? ಬಾಡಿಗೆ ಎಲ್ಲ ಕೊಟ್ಟಿದ್ರೆ? ಹ್ಞೂ ಕಣಮ್ಮ, ಮಂಜುನ್ ಕೈಗೆ 7 ಕಳ್ಸಿದ್ದೆ. ಅಲ್ಲಿ ಭಾಗ್ಯ ಕೈ ಇದ್ರೆ ಕರಿಯೋ, ಅಕ್ಕ ಮಲ್ಲಿ ಅಕ್ಕ ಕರೆದಿತ್ತೆ, ಯಾಕನ ಹೋಗ್ಬೇಕಂತೆ ಅವ್ರ ಮಂತಕ್ಕೆ ಅಂತಾನ 7 ಕಳ್ಸಿದ್ದೆ. ಬರುತ್ತೇನೆ ಇರು. ಅವ್ರಿಗೂ ಹೇಳ್ಬಿಟ್ಟು ಬಾಡಿಗೆನೂ ಕೊಟ್ಟಿಲ್ಲ, ನಾನು ಕೊಟ್ಟು ಹೋಗ್ಬೇಕು. ಹೋದ ತಿಂಗಳದ್ದು ಕೊಟ್ಟಿದ್ವಿ, ಈ ತಿಂಗಳ ದಿನ ಕೊಟ್ಟಿಲ್ಲ, ಎಲ್ಲ ಕೊಟ್ಟು ಹೋಗೋಣ. ಹೇಳ್ಬಿಟ್ಟು ಅವ್ರಿಗೆ. ಅತ್ತೆ ಮಲ್ಲಿ ಎಲ್ಲ ಆತ ಚೀಲಿಗೆ ತುಂಬಿದ್ದು? ಕಟ್ಲ ಚೀಲನ ತಾಂಡೋಗ ಅಲ್ಲಿ ಇಕ್ತೀನಿ, ತಾಂಡೋಗಿ. ಇನ್ಯಾತು ಇಲ್ಲ ತಾನೆ? ನ್ಯಾತು ಇಲ್ಲ ಅಳಿ ಅಂದ್ರೆ ಇಷ್ಟೇ ಇರೋದು ಸಾಮಾನು. ನೀವೇನು ಜಾಸ್ತಿ ತಾಂಡಿಲ್ವಲ್ಲ? ಏನೇನು ಈ ಮನೆಗೆ ಬಂದೇನು ಜಾಸ್ತಿ ಆಗಿಲ್ವಲ್ಲ? ಒಂದು 2 ತಿಂಗಳು 2.5 ತಿಂಗಳು ಆತೇನ ಅಷ್ಟೇ ಅಲ್ವೇನು ಮಲ್ಲಿ? ಹ್ಞೂನಮ್ಮ, 2.5 ತಿಂಗಳು ಆತು ಅಷ್ಟೇನೆ. ಏನು ಜಾಸ್ತಿ ಏನು ಆಗಿಲ್ಲ. ಅದಕ್ಕೇನೆ ಜಾಸ್ತಿ ನಾನು ತಾಮಕ್ಕೂ ಹೋಗಿಲ್ಲ ಪಾತ್ರೆ ಸಾಮಾನು. ದೊಡ್ಡವು ಏನೂ ಇಲ್ಲ, ಬರೇ ಮುದ್ದೆ ಮಾಡೋಕ್ಕೆ, ಅನ್ನ ಮಾಡೋಕ್ಕೆ, ಸಾರು ಮಾಡೋಕ್ಕೆ, ಆಮೇಲೆ 1 2 ರೊಗ್ಗಿರಲಿಲ್ಲ, ರೊಗ್ ತಗೊಂಬಂದಿದ್ರು ಇವರು, ಅವು, ಆಮೇಲೆ 1 2 ಬಿಂದಿಗೆ, 1 ಬಕೀಟು,
ಚೊಂಬು ಇಷ್ಟೇ ತಾಂಡಿದ್ದೀನಿ ಅದು ತಾಂಡಿರ್ಲಿಲ್ಲ ಅಳಿ ಅಂದ್ರೆ ತಾಡ್ರಿ ಇದೊಂದು ಚೀಲನ ತಾಂಡೋಗಿ ಅಲ್ಲಿಕ್ ಹೋಗ್ರಿ ಅಲ್ಲಿಕ್ಕಿ ತಿಮ್ಮ ಗಾಡಿ ತಂದೇನು ನೋಡಿ ಗಾಡಿಗೆಲ್ಲ ಹಾಕ್ರಿ ಹ್ಞೂ ಸರಿ ಅತ್ತೆ ಕೊಡಿ ತಗೊಂಡೋಗ್ತೀನಿ ಇನ್ನೇನು ಇಲ್ಲ ತಾನೇ ಇನ್ನೇನು ಇಲ್ಲ ಎಲ್ಲ ತುಂಬಿಟ್ಟಿದೀವಿ ಏನಾನ ಮರ್ತಿದ್ರೆ ತೀರಾ ಆಮೇಲೆ ಬಂದು ಒಂದ್ಸಲನ ನೋಡ್ಕೊಂಡು ಹೋಗಕ್ಕಾಗುತ್ತೆ ಮಂತಕ್ಕೆ ಹೋಗ್ಬಿಟ್ಟು ತಿರ್ಗಿ ಒಂದ್ಸಲ ಬಂದು ನೋಡ್ಕೊಂಡು ಹೋಗಿರಂತೆ ಯಾತನ ಮರ್ತಿದ್ದಿತ್ತಿದ್ದ ತಗೊಂಡೋಗಿರಂತೆ ನೀನು ಮಲ್ಲಿನೂ ಬಂದು ಹ್ಞೂ ಸರಿ ಅತ್ತೆ ಹಂಗೆ ಮಾಡೋಣ ಹೇಳು ಕೊಡಿ ಅದನ್ನು ತಗೊಂಡೋಗ್ತೀನಿ ಚೀಲನ ಈಗಳಮ್ಮ ಕಾವೇರಿ ಆಟಾಡೋದು ಚೆಂಡು ಮರ್ತೇ ಬಿಡ್ತಾ ಇದೀವಿ ಇದನ್ನ ತಕ ಇದ್ನು ತಿರ್ಗಾಳ್ತತ್ತ ಪಿಳ್ಳಿ ಇದನ್ನ ಕೊಟ್ರತ್ತ ಸುಮ್ಮನೆ ಆಡತ್ತತ್ತ ಹ್ಞೂನಮ್ಮ ತಕ ಅದ್ನು ಇನ್ನೇನು ಯಾತು ಇಲ್ಲ ನಡಿ ಅಡಿ ಅಂದ್ರೆ ಎಲ್ಲ ತಗೊಂಬಂದಿದೀವಿ ಯಾತು ಇಲ್ಲ ಅಡುಗೆ ಮನೆಗೂ ಇಲ್ಲ ಅಲ್ಲಿ ಇದ್ರಾಗೂ ಇಲ್ಲ ಪಡ್ಸಲೆಗೂ ಇನ್ನು ಯಾತನ ಇದ್ರೆ ನೋಡ್ಕೇಳ್ರಿ ನಿಮ್ಮ ವ್ಯಾತರವನ್ನ ಓದಿರೋ ವೇತನನ ಬಿಟ್ಟಿದ್ರೇನು ತಿರ್ಗ ಆಮೇಲೆ ಇಲ್ಲೇ ಬಿಟ್ಟೋದ್ರೆ ಇಲ್ಲಿ ಯಾಕಣ ಕಡ್ದು ಬಿಡ್ತಾವೆ ಇನ್ನೇನು ಇಲ್ಲ ಅತ್ತೆ ನನ್ನವೆಲ್ಲ ನಾ ಮಾಸ್ ಕಾರ್ಡು ಸರ್ಟಿಫಿಕೇಟು ಎಲ್ಲ ನಾನು ನಾಳೆನೇ ಬ್ಯಾಗ್ನ ಕಿತ್ಕೊಂಡಿದ್ದೀನಿ ಇನ್ನೇನು ಮರ್ತಿಲ್ಲ ಬಿಡ್ರಿ ಇಷ್ಟೇನೆ ಮಲ್ಲಿ ಮಲ್ಲಿ ಏನ್ ಮಲ್ಲಿ ಹೇಳ್ಕಳ್ಸಿದ್ದಂತೆ ಮುಂದೆ ಬಂದು ಕರ್ದ ಮಲ್ಲಿ ಅಕ್ಕ ಯಾಕ ಕರಿತೈತೆ ನಿನ್ನ ಹೋಗ್ಬೇಕಂತೆ ಅಂತಾನ ಯಾಕೆ ಮಲ್ಲಿ ಇದೇನಿದು ಎಲ್ಲ ತುಂಬ್ಕೊಂಡು ಎಲ್ಲಿಗೆ ಹೋಗ್ತೀರಾ ನೀವು ಏನ್ ಮನೆ ಖಾಲಿ ಮಾಡ್ತಾ ಇದ್ದೀರಾ ಹೂಕಂಡ್ ಬಗ್ಗೆ ಕಯ್ಯ ಮನೆನ ಖಾಲಿ ಮಾಡ್ತಾ ಇದೀವಿ ಇವತ್ತು ಹೌದಾ ಯಾಕೆ ಯಾಕಪ್ಪ ರಾಜಪ್ಪ ಯಾಕೆ ಮನೆ ಖಾಲಿ ಮಾಡ್ತಾ ಇದ್ರಿ ಎಲ್ಲಿಗೆ ಹೋಗ್ತೀರಾ ಮನೆ ಖಾಲಿ ಮಾಡ್ಕೊಂಡು ಯಾಕೆ ಏನೋ ಸೋರುತ್ತಾ ಇಲ್ಲಿ ಇಲ್ಲ ಕಣ್ ಬಗ್ಗೆ ಕಯ್ಯ ನಾವು ಇನ್ನೆಲ್ಲೂ ಬೇರೆ ಮನೆಗೆ ಎಲ್ಲೂ ಹೋಗಲ್ಲ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಇವತ್ತು ನಿಮ್ಮ ಮನೆಗೆ ಅಂದ್ರೆ ನಿಮ್ಮ ಅಪ್ಪ ಅಮ್ಮರ ಜೊತೆಗೆ ಹೋಗ್ತಾ ಇದ್ದೀರಾ ನೀವು ಹ್ಞೂ ಕಣ್ ಬಗ್ಗೆ ಕಯ್ಯ ನಮ್ಮ ಅಮ್ಮನೇ ಹೇಳಿ ಕಳಿಸೈತಿ ಇವತ್ತೇ ಬರ್ರಿ ಎಲ್ಲ ತುಂಬ್ಕೊಂಡು ಪಾತ್ರೆ ಸಾಮಾನು ಎಲ್ಲ ಅಂತ ಹೇಳಿ ಅದಕ್ಕೆ ಎಲ್ಲ ತುಂಬ್ಕೊಂಡು ವಾಳ್ತಿದೀವಿ ಈಗ ತಿಮ್ಮ ಗಾಡಿ ತಗೊಂಬತ್ತಾನೆ ಇವನ್ನೆಲ್ಲ ಗಾಡಿ ಹಾಕ್ಕೊಂಡು ತಗೊಂಡು ಹೋಗ್ತೀವಿ ಮನೆಗೆ ಅದಕ್ಕೆ ನಿನಗೆ ಹೇಳ್ಬಿಟ್ಟು ಹೋಗೋಣ ಅಂತಾನೆ ಹೌದೇನೋ ರಾಜಾ ನಿಮ್ಮ ಅಮ್ಮನೇ ಹೇಳ್ಕಳಿಸ್ತಾ ಮನೆಗೆ ಬರ್ರಿ ಆ ಮನೆ ಖಾಲಿ ಮಾಡಿ ಅಂತಾನ ಹ್ಞೂ ಕಣ್ ಬಗ್ಗೆ ಕಯ್ಯ ನಮ್ಮ ಅಮ್ಮನೇ ಮತ್ತೀಗ ಹೇಳ್ ಕಳ್ಸಿರೋದು ಗುಲಾಬಿನೂ ನಮ್ಮ ಪೊದ್ದನು ಬಂದಿದ್ರು ಅಮ್ಮ ಹೇಳ್ತು ಬರ್ಬೇಕಂತೆ ಈ ಮನೆ ಖಾಲಿ ಮಾಡ್ಕೊಂಡು ಇವತ್ತೇನೆ ಆ ಮನೆಗೆ ಅಂತಾನ ಅದಕ್ಕೆ ಎಲ್ಲನ ಲಗೇಜ್ ಎಲ್ಲನ ತುಂಬ್ಕೊಂಡಿದೀವಿ ಹೋಗ್ತೀವಿ ಆ ಮನೆಗೆ ಹೆಂಗೋ ಇಷ್ಟು ದಿನ ನೀನು ಈ ಮನೆ ಕೊಟ್ಟು ನಮಗೆ ತುಂಬ ಉಪಕಾರ ಮಾಡಿದೆ ಕಣ್ ಬಗ್ಗೆ ಕಯ್ಯ ನಿನ್ನ ಋಣನ ನಾವು ತೀರ್ಸಕ್ಕಾಗಲ್ಲ ಇರ್ಲಿ ಬಿಡಪ್ಪ ರಾಜಪ್ಪ ಅದಕ್ಕೆ ಯಾಕೆ ಋಣದ್ ಮಾತಾಡ್ತೀಯ ನಮ್ಮ ಮನೆ ಇಲ್ಲ ಅಂತಂದ್ರೆ ಇನ್ನೊಂದು ಮನೆಗೆ ಹೋಗ್ತೀವಿ ಅಷ್ಟೇನೆ ನಾವೇನೇನು ಪುಕ್ಸಟ್ಟೆ ಕೊಟ್ಟಿದೀವಾ ಬಾಡಿಗೆ ಕೊಡ್ತಾ ಇದ್ದೀರಲ್ಲ ತಾನೆ ನಾನು ಎಲ್ಲ ನಮ್ಮ ಮನೆ ಪನೆ ಸೋರುತ್ತೇನೋ ಅದಕ್ಕೆ ಖಾಲಿ ಮಾಡ್ಕೊಂಡು ಬೇರೆ ಮನೆಗೆ ನಾನು ಹೋಗ್ತಿರೇನೋ ಅಂತ ತಿಳ್ಕೊಂಡಿದ್ದೆ ನಾನು ಇಲ್ಲ ಕಣ್ ಬಗ್ಗೆ ಕೈ ಅಯ್ಯೋ ಈ ಮನೆ ಬಿಟ್ಟು ನಾವಿನ್ನೆಲ್ಗೆ ಹೋಗೋಣ ಹೇಳು ತೀರಾ ಸೋರ್ತಿದ್ರೆ ಕರ್ಲು ಏರಿಸಿ ಹಾಕ್ಯಂತಿದ್ದೆ ಈಗ ನಮ್ಮ ಅಮ್ಮ ಹೇಳ್ ಕಳ್ಸೈತಲ್ಲ ಅದಕ್ಕೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಭಾಗ್ಯಕಯ್ಯ ನಿನ್ಗಂತೂ ಎಷ್ಟು ನಮಸ್ಕಾರ ಹೇಳಿರು ಸಾಲ್ದೇನೆ ನಮ್ಮ ಕಷ್ಟ ಕಾಲದ ಕೈ ಹಿಡಿದು ಮನೆ ಕೊಟ್ಟಿದ್ವಿ ಮನೆ ಇಲ್ಲ ಅಂತಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕಾಗಿತ್ತು ಹೇಳು ಊರು ಬಿಟ್ಟು ಎಲ್ಲನ ಬೇರೆ ಕಡೆಗೆ ಹೋಗ್ಬೇಕಾಯ್ತು ಅದು ಅಲ್ಲದೆ ನಮ್ಮ ಮನೆಗೆ ಅಲ್ಲ ನಮ್ಮೂರಾಗೆ ಯಾವ ಮನೆಗಳೇ ಖಾಲಿ ಇರಲ್ಲ ಇದ್ರೂ ಎಲ್ಲ ಹಳೆ ಮನೆಗಳು ಹೆಂಗೊತ್ಲ ಇದು ಹಳೆ ಮನೆನೇ ಆದ್ರೂ ಪರವಾಗಿಲ್ಲ ಹಂಗೆ ಸುಮಾರಾಗಿತ್ತು ಇರ್ಲಿ ಬಿಡು ಮಲಿ ಹೆಂಗೊತ್ಲಾಗೆ ನಿಮ್ಮ ಅತ್ತೆ ಈಗಲಾದ್ರೂ ಮನ್ಸು ಬದಲಾಯಿಸಿ ನಿಮ್ಮನ್ನ ಮನೆ ಕರ್ಸ್ಕೊಂತಾ ಇದ್ದಾಳಲ್ಲ ಅಷ್ಟೇ ಸಂತೋಷ ನನಗೆ ಹೋಗ್ಬಿಟ್ಟು ಬರ್ರಿ ಚಿಕ್ಕ ಸಾವ್ಕಾರ್ರೆ ಗಾಡಿ ಬಂದೈತೆ ಬರ್ರಿ ಅಲ್ಲಿ ಗಾಡಿ ಬಂದೈತಂತೆ ನಡೀರಿ ಇವನ್ನೆಲ್ಲ ತಗೊಂಡು ಹೊರಕ್ಕೆ ಹೋಗೋಣ ಗಾಡಿ ಕಿಕ್ಕೊಂಡು ಹೋಗೋಣ ನಡೀರಿ ಯೋರಿ ಬಾಡಿಗೆ ಕೊಟ್ಟಿಲ್ಲ ಭಾಗ್ಯಕೈಗೆ ಬಾಡಿಗೆ ಕೊಟ್ಬಿಡ್ರಿ ಈಗ್ಲೇನೆ ಪರವಾಗಿಲ್ಲ ಬಿಡು ಮಲ್ಲಿ ನೀವು ಮೊದಲು ಆ ಮನೆಗೆ ಹೋಗ್ರಿ ಆಮೇಲೆ ನಿಧಾನ ಕೊಟ್ರಾಯ್ತು ಬಂದು ಕೊಡಿವ್ರಂತೆ ಹೋಗ್ರಿ ನಾನೇನೇನು ಈಗಲೇ ಕೊಡ್ರಿ ಅಂತ ನಾನೇನು ಕೇಳಿನೇನು ಮಲ್ಲಿ ಹೋಗ್ರಿ ಆಮೇಲೆ ಬಂದು ಕೊಡಿವ್ರಂತೆ ಹಂಗಲ್ಲ ಭಾಗ್ಯಕಯ್ಯ ನೀನು ಮನೆ ಕೊಟ್ಟಿದ್ದಿ ಹಿಂಗೆ ನಾವು ಬಾಡಿಗೆ ಕೊಡ್ದಂಗೆ ಹಂಗೆ ಹೋದ್ರೆ ನಿಮ್ಮ ಅತ್ತೆ ತಾಗೆ ನೀನು ಬಯಸ್ಕೋಬೇಕಾಗುತ್ತೆ ಅದಕ್ಕೆ ಕೊಡಿ ಅಂತ ಹೇಳಿದ್ದು ಇಸ್ಕ ಇನ್ಯಾವಾಗಿದ್ರು ಕೊಡ್ಬೇಕಲ್ಲ ತಾಳಕ್ಕ ಯಾವಾಗಿದ್ರು ಕೊಡೋದೆ ತಾನೆ ತಕ ಇಕ್ಕೆ ನಿಧಾನ ಕೊಟ್ಟಿದ್ರೆ ಆಗದಪ್ಪ ನೀವಂತೂ ಗಂಡ ಎಂಟಿ ಸರಿ ಕೊಡ್ರಿ ಇನ್ನೇನಕ್ಕ ಇನ್ನೊಬ್ರಿಗೆ ಏನಾದರೂ ಕೊಡ್ಬೇಕಿದ್ರೆ ಕೊಟ್ಬಿಡ್ಬೇಕು ನಮ್ಮ ಇದ್ದಾಗ ಆಮೇಲೆ ಮರ್ತು ಬಿಡ್ತೀವಿ ನಾವು ಅದಕ್ಕೇನೆ ತಗ ಇಕ್ಕೆ ನೀನು ಸರಿಯಪ್ಪ ಆಯ್ತು ಒಳ್ಳೇದಾಗ್ಲಿ ಹೋಗ್ರಿ ಜಲ್ದು ಅಂದ್ರೆ ಇನ್ನೇನು ಗಾಡಿ ಬಂದಿತ್ತಂತಲ್ಲ ತಕೊಳ್ರಿ ಎಲ್ಲ ತಕೊಳಮ್ಮ ಮಲ್ಲಿ ನೀನೊಂದು ತಕ ನಾನೊಂದು ತಕೊಂತೀನಿ ಅಳಿ ಅಂದ್ರು ಎಲ್ಲ ಚೀಲ ಹೊತ್ಕೊಬತ್ತಾರೆ ನಾವು ಈ ಬಕೆಟು ಬಿಂಗೆ ಸಣ್ಣ ಸಣ್ಣವ ಇಟ್ಕೊಂಡು ನಡಿ ಗಾಡಿ ಕಿಕ್ಕನ ತಿಮ್ಮ ಬಾರೋ ಚೀಲ ಇದಾವೆ ತಕೊಂಬರ್ಮ ಸಾವ್ಕಾರ್ರೆ ಚೀಲ ಇದಾವ ಸರಿ ನಾನು ತಗೊಂಬತ್ತೀನಿ ಕೊಡಿಲಿ ಇದೇನು ಬೇಡ ಇದನ್ನ ನಾನೇ ತಗೊಂಡೋಗಿ ಗಾಡಿ ಕಿಕ್ತೀನಿ ಇನ್ನೊಂದು ಚೀಲ ಐತೆ ಅವರಿಗೆ ಎತ್ಕೊಂಬರಕ್ಕಾಗಲ್ಲ ಹೆಣ್ಮಕ್ಳಿಗೆ ಅದಕ್ಕೇನೆ ಕರೆದಿದ್ದು ಹೋಗಿ ತಗೊಂಬರಾಗ ಅದನ್ನ ನಾನು ಇದನ್ನು ತಗೊಂಡೋಗ್ತೀನಿ ಸರಿ ಚಿಕ್ಕ ಸಾವ್ಕಾರ್ರೆ ತಗೊಂಡೋಗಿಕ್ರಿ ತಾಳಮ್ಮ ನಿನ್ ಬಿನ್ಗೆ ಬಕ್ಕಿಟ್ಟು ತಕೊಂಡ್ ನಡಿ ನಾನು ಇದನ್ನ ತಗೊಂಬತ್ತೀನಿ ಈ ಬ್ಯಾಗ್ನ ಸರಿ ಕೊಡಮ್ಮ ಕೊಡೆ ನಿಂಗಮ್ಮ ನಾನು ಯಾತನ ತಗೊಂಬತ್ತೀನಿ ನೀನ್ ಯಾಕೆ ತತ್ತೀಯ ಈ ಚೆಂಡು ಹಿಡ್ಕೊಂಬ ಸಾಕು ನಮ್ಮ ಕಾವೇರಿ ಇದ್ದಿದ್ದು ಆಟ ಆಡಕ್ಕೆ ಸರಿ ಕೊಡು ಅದನ್ನ ಹಿಡ್ಕೊಂಬತ್ತೀನಿ
ಚಿಕ್ಕ ಎಲ್ಲ ಇಕ್ಕಿದ್ರಾ ಇಷ್ಟೇನಾ? ಹೋಗ್ಲಾ ಗಾಡಿ ಹೊಡ್ಕೊಂಡು ಇನ್ನೇನ ಐತಾ? ಏನಾನ ಇದ್ರೆ ಜಾಲ್ ತಂದಿಕ್ರಿ, ಹೊಡ್ಕೊಂಡು ಹೋಗ್ತೀನಿ ಗಾಡಿ ನಾನು. ಅಲ್ಲಿ ಇನ್ನೇನ ಐತಾ ಮಲ್ಲಿ ಒಳಗೆ? ಇನ್ನೇನು ಇಲ್ಲ ರೀ, ಇಷ್ಟೇನೆ. ಅಮ್ಮಯ್ಯ ಒಂದು ಬ್ಯಾಗ್ ಒಂದು ಹಿಡ್ಕೊಂಡೈತೆ, ಅದನ್ನ ಕೈಯಾಗೆ ಹಿಡ್ಕೊಬತ್ತೀವಿ, ನಡೀರಿ. ಇನ್ನೇನಿಲ್ವಂತೆ, ನಡಿ ಗಾಡಿ ಹೊಡ್ಕೊಂಡು ಅಲ್ಲಿ ಇಳಿಸು ಎಲ್ಲನ ಹೊರಕ್ಕೆ. ಆಮೇಲೆ ನಾವು ಬತ್ತೀವಿ ನಡ್ಕೊಂಡು ಹಿಂದೆನೆ, ಆಮೇಲೆಲ್ಲ ತಗೊಂಡೋಗಿ ಒಳಕ್ಕೆ ಇಕ್ಕೆಂತೀವಿ. ನಡಿ, ನಾನು ಬತ್ತೀನಿ ಹಿಂದೆನೆ, ಇನ್ನೊಬ್ಬನ ಕೈಲಿ ಇಳ್ಸೋಕ್ಕಾಗಲ್ಲ ಅಷ್ಟು. ಹಿಂದೆನೆ ನಾವು ಗಾಡಿ ಹಿಂದೆನೆ ಬತ್ತೀವಿ. ಯಾತನ ಹಿಂದೆ ಬಿದ್ದಿದ್ದಾತು ನೋಡ್ಕೊಂಬತ್ತೀವಿ. ಇನ್ನು ನಡಿ ಚಿಕ್ಕಮ್ಮರೆ, ಹೋಗ್ಲಾ ನಾನು ಗಾಡಿ ಹೊಡ್ಕೊಂಡು? ಸರಿ, ಹೋಗ್ತೀವಣ್ಣ, ನಾವು ಬರ್ತೀವಿ, ನಡ್ಕೊಂಬತ್ತೀವಿ, ನೀನು ನಡಿ ಹಂಗೆ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.